ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಈ ಪುಣೆಯ ಲೋಹಗಢ ಕೋಟೆ ಏನಿದೆ, ಅಲ್ಲೊಂದು ಆಗಿರುವಂತಹ ಒಂದು ಮರ್ಡರ್ ಏನಿದೆ, ನಿಜವಾಗ್ಲೂ ಹಾರಿಬಲ್ ಅನ್ನುವಂತಹ ಘಟನೆ ಇದು. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ ಅಲ್ಲಿ ಇಬ್ರು ಇನ್ನೇನು ಮದುವೆ ಆಗ್ಬೇಕು ಅಂತ ಹೋಗಿದ್ದಂತಹ ಒಬ್ಬ ಕಪಲ್ಸ್ ಗಳ ಮಧ್ಯ ಒಬ್ಬ ಹುಡುಗ ಕೋಟೆ ಮೇಲಿಂದ ಬಿದ್ದು ಸಾವನ್ನಪ್ಪಿಡ್ತಾನೆ. ಸೊ ಮೇಲ್ನೋಟಕ್ಕೆ ಎಲ್ರು ಏನ್ ಅನ್ಕೊಂಡಿದ್ದಾರೆ, ಈತ ಕಾಲ್ಜಾರಿ ಬಿದ್ದು ಸಾವನ್ನಪ್ಪ ಅಂತ. ಬಟ್ ರಿಯಾಲಿಟಿ ನೋಡ್ತಾ ಹೋಗೋದಾದ್ರೆ ಆತನ ಫಿಯಾನ್ಸೆ ಏನಿದ್ದಾಳೆ ಹುಡುಗಿ, ಆಕೆ ಮಾಡಿರುವಂತಹ ಒಂದು ಕೊಲೆ ಇದು. ಹೌದು, ಆಕೆಯ ಹೆಸರು ನಿಮ್ಗೆ ಈಗಾಗಲೇ ಗೊತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ, ಸಿಯಾ ಗೋಯಲ್ ಅಂತ. ಸಿಯಾ ಗೋಯಲ್ಗೆ ಇಲ್ಲಿ ಕೇತನ್ ಅಗರ್ವಾಲ್ ಅಂತ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಿರುತ್ತೆ. ಸೊ ಕೇತನ್ ಅಗರ್ವಾಲ್ ಮತ್ತೆ ಸಿಯಾ ಗೋಯಲ್ ಇಬ್ರು ಕೂಡ ಇನ್ನೇನ್ ಕೆಲವೇ ದಿನಗಳಲ್ಲಿ ಮದುವೆ ಆಗಬೇಕಿತ್ತು. 17 ಕೋಟಿ ಕೊಟ್ಟು ಒಂದು ಅರಮನೆಯನ್ನೇ ಇವರು ಪ್ಯಾಲೇಸ್ ಅನ್ನೇ ಬುಕ್ ಮಾಡ್ಕೊಂಡಿದ್ರು ಮದುವೆಗೋಸ್ಕರ. ಈ ಕೇತನ್ ಏನಿದಾನೆ ಆತ ಒಬ್ಬ ಉದ್ಯಮಿ ಆಗಿರ್ತಾನೆ. ಸೊ ಇನ್ನೇನ್ ಮದುವೆ ಆಗ್ಬೇಕು ಅನ್ನೋ ಹೊತ್ತಿಗೆ ಈ ಹುಡುಗಿಗೆ ಏನಾಗಿರುತ್ತೆ, ಸಿಯಾ ಗೋಯಲ್ಗೆ ಹುಡುಗನ ಜೊತೆ ಮದುವೆ ಆಗಕ್ಕೆ ಇಷ್ಟ ಇರಲ್ಲ. ಆಕೆಗೆ ಆಲ್ರೆಡಿ ಒಬ್ಬ ಸೀಕ್ರೆಟ್ ಲವರ್ ಇರ್ತಾನೆ, ಆತನ ಹೆಸರು ಚೇತನ್ ಅಂತ. ಸೊ ಈ ಚೇತನ್ ಮತ್ತು ಸಿಯಾ ಏನ್ ಮಾಡ್ತಾರೆ, ಇನ್ನು ಇದು ಮುಗಿಯಲ್ಲ, ನಮ್ಗಿಬ್ರಿಗೂ ನೀವು ಒಟ್ಟಿಗೆ ಇರಕ್ಕಾಗಲ್ಲ, ನೀನು ಮದುವೆ ಆಗ್ತೀಯ ಅಂತ ಹೇಳ್ಕೊಂಡು ಹುಡುಗಿ ಫುಲ್ ಬ್ರೈನ್ ವಾಶ್ ಮಾಡ್ಬಿಟ್ಟು ಆ ಹುಡುಗಿಗೆ ಪ್ರವೋಕ್ ಮಾಡ್ತಾ ಇರ್ತಾನೆ. ಆತನ್ನ ಸಾಯಿಸ್ಬಿಡೋಣ, ಎಲ್ಲಾದ್ರೂ ಹೋಗಿ ತಳ್ದು ಬಿಡೋಣ, ಮೇಲ್ಗಡೆಯಿಂದ ತಳ್ಬಿಡೋಣ ಅಂತ ಹೇಳ್ಕೊಂಡು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ. ಸೊ ಒಂದಿನ ಏನ್ ಮಾಡ್ತಾರೆ, ಈ ಲೇಹಗಢ ಏನಿದೆ, ಫೋರ್ಟ್ ಏನಿದೆ, ಸೊ ಅದೇ ರೀತಿ ಒಂದ್ ಜಾಗ ಕರ್ಕೊಂಡು ಹೋಗಿರ್ತಾರಂತೆ. ಸೊ ಮೊದಲ ಬಾರಿಗೆ ಕೊಲೆಯ ಯತ್ನ ಆಗಿರುತ್ತೆ. ಬಟ್ ಅದು ಈ ಕೇತನ್ನ ಗಮನಕ್ಕೆ ಬಂದಿರೋದಿಲ್ಲ. ಸೊ ಕೇತನ್ನ ಕರ್ಕೊಂಡು ಸಿಯಾ ಹೋಗಿರ್ತಾಳೆ, ಫೋರ್ಟ್ ಹೋಗಿರ್ತಾಳೆ. ಅಲ್ಲಿ ಫಸ್ಟ್ ಅಟೆಂಪ್ಟ್ ಮರ್ಡರ್ ಮಾಡ್ತಾರೆ. ಹೆಂಗಂತಂದ್ರೆ ಫಸ್ಟ್ ಅಟೆಂಪ್ಟ್ ಮರ್ಡರ್ಗೆ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಒಂದು ಪೊದೆ ಇರುತ್ತಂತೆ. ಪೊದೆಯ ಭಾಗದಲ್ಲಿ ಕೇತನ್ ಇರ್ತಾನೆ, ಸಿಯಾ ಕೂಡ ಇರ್ತಾಳೆ. ಈ ಸಿಯಾ ಕಿರ್ಚಾಡೋಕ್ ಶುರು ಮಾಡ್ತಾಳಂತೆ, ಹಾವು 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 ಅಂತ ಭಯಭೀತಳಾಗ್ತಾಳಂತೆ. ಅಷ್ಟೊತ್ತಿಗೆ ಈತನನ್ನ ಇಂಟೆನ್ಷನಲಿ ಪುಷ್ ಮಾಡಿರ್ತಾಳೆ. ಬಟ್ ಆತನಿಗೆ ಗೊತ್ತಿರಲ್ಲ, ಬೈ ಮಿಸ್ ಆಗಿ ನಾನು ಪುಷ್ ಆಗಿದ್ದೀನಿ ಅಂತ ಹೇಳ್ಕೊಂಡು ಬೀಳೋ ಸಮಯದಲ್ಲಿ ಪೊದೆಯನ್ನ ಹಿಡ್ಕೊಂಡು ಆತ ಬದುಕೊಂಡಿರ್ತಾನೆ. ಬಟ್ ಆತ ಏನ್ ಅನ್ಕೊಂಡಿರ್ತಾನೆ, ಇದೆಲ್ಲ ಏನೋ ಆಗಿರೋದಿಲ್ಲ, ಬದಲಾಗಿ ಈಕೆ ಟಚ್ ಆಗಿ ನಾನು ಕೆಳಗಡೆ ಬಿದ್ದಿರ್ತೀನಿ ವಿನಃ ಆಕೆ ನನ್ಗೆ ಇಂಟೆನ್ಷನಲಿ ಈ ರೀತಿ ಮಾಡೋಕ್ ಚಾನ್ಸ್ ಇಲ್ಲ. ಬಿಕಾಸ್ ಶಿ ಇಸ್ ಮೈ ಫಿಯಾನ್ಸೆ, ಅವಳನ್ನ ಮದುವೆ ಆಗುವಂತ ಹುಡುಗಿ, ಅವಳನ್ನೇ ನಾಳೆ ನಾನು ಮದುವೆ ಆಗುವಂಥದ್ದು, ಅವಳ ಜೊತೆ ನಾನು ಜೀವನ ಕಳಿತೀನಿ, ಅವಳು ಯಾಕೆ ಈ ರೀತಿ ನನ್ಗೆ ಮಾಡಕ್ ಸಾಧ್ಯ, ಆ ಐಡಿಯಾನೇ ಆತನಿಗೆ ಬಂದಿರೋದಿಲ್ಲ. ನಂಬ್ಕೊಂಡಿದ್ದ, ಬ್ಲೈಂಡ್ಲಿ ಟ್ರಸ್ಟ್ ಮಾಡಿದ್ದ. ಸೊ ಅದಾದ್ಮೇಲೆ ಸ್ವಲ್ಪ ದಿನ ಆಗತ್ತೆ, ಫಸ್ಟ್ ಅಟೆಂಪ್ಟ್ ಫೇಲ್ಯೂರ್ ಆಯ್ತಲ್ಲ, ಏನಾದ್ರೂ ಮಾಡ್ಕೊಂಡು ಈತನನ್ನ ಸಾಯಿಸ್ಲೇಬೇಕು, ಇನ್ ಮದುವೆ ದಿನ ಹತ್ರ ಬರ್ತಾ ಇದೆಯಲ್ಲ ಅಂತ ಹೇಳ್ಕೊಂಡು ನೆಕ್ಸ್ಟ್ ಇದೇ ಲೇಹ್ ಫೋರ್ಟ್ಗೆ ಏನಿದೆ, ಸಿಯಾ ಗೋಲ್ ಇರಬಹುದು, ಅದ್ರ ಜೊತೆಗೆ ಈ ಕೇತನ್ ನನ್ನ ಕರ್ಕೊಂಡು ಹೋಗಿರ್ತಾರೆ. ಸೊ ಅದ್ರ ಜೊತೆಗೆ ಇವರಿಬ್ರು ಮುಂದೆ ಹೋಗುವಂತ ಸಂದರ್ಭದಲ್ಲಿ ಹಿಂಭಾಗದಲ್ಲಿ ಆಕೆಯ ಸೀಕ್ರೆಟ್ ಲವರ್ ಚೇತನ್ ಏನಿದ್ರೆ ಫುಲ್ ಮಾಸ್ಕ್ ಹಾಕೊಂಡು ಹೂಡಿ ಎಲ್ಲ ಹಾಕೊಂಡು ಬರೀ 10-20 ಅಡಿ ದೂರದಲ್ಲೇ ಇವರನ್ನ ಫಾಲೋ ಮಾಡ್ತಾ ಇರ್ತಾನೆ. ಅಂದ್ರೆ ಇವರಿಬ್ಬರ ಚಲನವಲನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಸೊ ಒಂದ್ ರೀತಿ ಈ ಒಂದು ಕೊಲೆ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಕೊಡ್ತಾ ಇದ್ದ ಪ್ರೇಯಸಿಗೆ ಈ ಸೀಕ್ರೆಟ್ ಲವರ್ ಏನಿದಾನೆ ಚೇತನ್. ಸೊ ಯಾವಾಗ ಈ ಹುಡುಗ ಫಿಯಾನ್ಸೆ, ಈ ಸಿಯಾನ ಫಿಯಾನ್ಸೆ ಕೇತನ್ ಏನಿದ್ದಾನೆ ಆತ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಫೋರ್ಟ್ ತುದಿಗೆ ಹೋಗಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಫೈನಲಿ ಏನ್ ಮಾಡ್ತಾಳೆ, ತಳ್ಳೇ ಬಿಡ್ತಾಳೆ. ತಳ್ದಂತ ಫೋರ್ಸ್ಗೆ ಆತ ಕೆಳಗಡೆ ಬೀಳ್ತಾನೆ, ಸತ್ತು ಹೋಗ್ತಾನೆ. ಅದಾದ್ಮೇಲೆ ಕುಟುಂಬಸ್ಥರು ಬರ್ತಾರೆ, ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅಂತ ಕೇಳಿದಾಗ ಐಕ ಒಂದು ಕಥೆಯನ್ನ ಕಟ್ಬಿಡ್ತಾಳೆ. ಏನಪ್ಪಾ ಅಂತಂದ್ರೆ, ಫೋರ್ಟ್ ಮೇಲೆ ತುದಿಯಲ್ಲಿ ಇಡ್ತೀವಿ, ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬೀಸ್ತಾ ಇರತ್ತೆ. ಸೊ ಹಾಗಾಗಿ ಆತ ಕೆಳಗಡೆ ಬೀಳ್ತಾನೆ, ಬೀಳ್ತಾನೆ ಕಾಲ್ ಜಾರಿ ಅಂತ. ಬಟ್ ಎಲ್ರು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡಿರ್ತಾರೆ, ಯಾಕಂದ್ರೆ ಕಪಲ್ಸ್ ಅಲ್ವಾ, ಮದುವೆಗೂ ಕೂಡ ಆಕೆ ಒಪ್ಕೊಂಡಿದ್ಲು. ಸೊ ಆಕೆ ವಿರೋಧ ಇರ್ತಿತ್ತು ಅಂದ್ರೆ ಈ ಹಿಂದೆನೆ ಅವ್ಳು ರಿಜೆಕ್ಟ್ ಮಾಡ್ಬೇಕಿತ್ತು ಮದುವೆನ, ಬಟ್ ಒಪ್ಕೊಂಡಿದ್ದಾಳಲ್ಲ. ಸೊ ಇಲ್ಲಿ ಅಂತದ್ದು ಏನು ಆಗಿರ್ಲಿಕ್ಕಿಲ್ಲ. ಸೊ ನಿಜ ಇರಬಹುದು, ಆತನೇ ಕಾಲ್ಜಾರಿ ಕೆಳಗಡೆ ಬಿದ್ದಿರ್ಲೂಬಹುದು ಅಂತ. ಬಟ್ ಯಾವಾಗ ಆತನ ಸಾವಾಗತ್ತೆ, ಆದ್ಮೇಲೆ ಅಂತ್ಯ ಸಂಸ್ಕಾರ ಆಗತ್ತೆ. ಅಂತ್ಯ ಸಂಸ್ಕಾರದಲ್ಲಿ ಕೂಡ ಆಕೆ ಬರ್ಡೇ ಅವತ್ತೆ ಆತ ಸರ್ಪ್ರೈಸ್ ಎಲ್ಲ ಕೊಟ್ಬಿಟ್ಟು ಆ ಲೇಹಗಢ ಫೋರ್ಟ್ಗೆ ಕರ್ಕೊಂಡು ಹೋಗಿರುವಂತದ್ದು. ಸೊ ಆ ಸರ್ಪ್ರೈಸ್ ಕೊಡುವಂತಹ ವಿಡಿಯೋಗಳನ್ನ ಶೇರ್ ಮಾಡಿರ್ತಾಳೆ, ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿರ್ತಾಳೆ. ಏನಪ್ಪಾ ಅಂತಂದ್ರೆ, ನನ್ನ ಬರ್ತ್ಡೇ ಅವತ್ತೆ ನಿನ್ನನ್ನ ಬಿಟ್ಟು ಹೋದೆ, ನಾನು ತುಂಬಾ ಲವ್ ಮಾಡ್ತಾ ಇದ್ದೆ, ಹಂಗಿಂಗೆ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಎಲ್ಲರೂ ಕೂಡ ಸಮಾಜಕ್ಕೆ ಇವಳು ಟ್ರೂ ಲವ್ ಮಾಡ್ತಾ ಇದ್ಲು ಅಂತ ಪೋರ್ಟ್ರೇಟ್ ಮಾಡಕ್ ಹೋಗಿದ್ಲು. ಬಟ್ ಒಂದಿನ ಏನಾಗುತ್ತೆ, ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ತಂಗಿ ಬರ್ತಾಳಂತೆ. ಕೇತನ್ನ ತಂಗಿ ಬಂದು ಕೇಳ್ತಾಳಂತೆ, ಹೇಗಾಯ್ತು, ಏನಾಯ್ತು ಅಂತ 10 ಸವಾಲುಗಳನ್ನ ಮಾಡ್ತಾಳೆ. ಸೊ ಆ ಸಂದರ್ಭದಲ್ಲಿ ಫಂಬಲ್ ಆಗ್ತಾಳೆ. ಆಕೆಗೆ ತಂಗಿಗೆ ಡೌಟ್ ಬರುತ್ತೆ, ಸಮಥಿಂಗ್ ಇಸ್ ರಾಂಗ್ ಅಂತ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಳೆ. ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಈಕೆನ ಕರೆಸ್ತಾರೆ. ಈಕೆನ ಕರೆದಂತ ಸಂದರ್ಭದಲ್ಲಿ ಈಕೆ ಹಿಂಗಾಯ್ತು ಅಂತ ಹೇಳ್ತಾಳೆ. ಎಲ್ರು ಹಿಂಗ್ ನಂಬಿಸಿದ್ಲು, ಅದೇ ರೀತಿ ಪೊಲೀಸರನ್ನು ಕೂಡ ನಂಬಿಸ್ತಾಳೆ. ಬಟ್
ಯಾವಾಗ ಅವಳು ಫೋನ್ ಚೆಕ್ ಮಾಡ್ತಾರೆ ನೋಡಿ, ಆವಾಗ ಒಂದು ಶಾಕಿಂಗ್ ವಿಚಾರ ಬೆಳಕಿಗೆ ಬರುತ್ತೆ. ಏನಪ್ಪಾ ಅಂತಂದ್ರೆ, ಟೂರ್ಗಿಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಮರ್ಡರ್ ಮಾಡ್ಬಿಟ್ಟು ಅದನ್ನ ಯಾವ ರೀತಿ ಸುಸೈಡ್ ಅಂತ ಪೋರ್ಟ್ರೇಟ್ ಮಾಡಬಹುದು ಅಥವಾ ಅವಘಡ ಆಗಿರುವಂತದ್ದು ಅನ್ನೋ ರೀತಿ ಯಾವ ರೀತಿ ಪೋರ್ಟ್ರೇಟ್ ಮಾಡ್ಬೇಕು ಅಂತ ಹೇಳ್ಕೊಂಡು ಈಕೆ ಗೂಗಲ್ ಮಾಡಿರ್ತಾಳಂತೆ. ಅಂದ್ರೆ ಒಂದು ಕೊಲೆಯನ್ನ ಅಪಘಾತದ ರೀತಿ ಯಾವ ರೀತಿ ಪೋರ್ಟ್ರೇಟ್ ಮಾಡಬೇಕು, ಯಾವ ರೀತಿ ಬಿಂಬಿಸಬಹುದು ಅನ್ನುವಂಥದ್ದು ಹೇಗೆ ಅಂತ ಹೇಳ್ಕೊಂಡು ಗೂಗಲ್ ಹತ್ರ ಕೇಳಿರ್ತಾಳಂತೆ. ಸೊ ಆ ಹಿಸ್ಟ್ರಿ ನೋಡ್ಕೊಂಡು ಪೊಲೀಸರಿಗೆ ಅನುಮಾನ ಬರುತ್ತೆ, ಕಸ್ಟಡಿಗೆ ಪಡ್ಕೊಂತಾರೆ. ಅದಾದ್ಮೇಲೆ ಈ ವಿಚಾರ, ಈ ಮರ್ಡರ್ ಮಿಸ್ಟ್ರಿ ತೆರೆದುಕೊಳ್ಳುತ್ತೆ. ಶಾಕಿಂಗ್ ವಿಚಾರ ಏನ್ ಗೊತ್ತಾ, ಈಕೆ ಖುದ್ದು ಮದುವೆಗೆ ಒಪ್ಕೊಂಡಿದ್ಲಂತೆ. ಮದುವೆ ದಿನಾಂಕ ಫಿಕ್ಸ್ ಆಗೋವರೆಗೂ ಕೂಡ ಈಕೆ ತುಟಿಕ್ ಪಿಟಿಕ್ ಅಂದಿರ್ಲಿಲ್ಲ ನಂಗೊಂದು ಸೀಕ್ರೆಟ್ ಲವರ್ ಇದೆ ಅಂತ. ಈಗ ಎಲ್ಲರ ಒಪಿನಿಯನ್ ಒಂದೇ, ಏನಪ್ಪಾ ಅಂತಂದ್ರೆ ಆಕೆಗೆ ಇಷ್ಟ ಇರ್ಲಿಲ್ಲ ಅಂತಂದ್ರೆ ಮದುವೆಯನ್ನ ರಿಜೆಕ್ಟ್ ಮಾಡಬಹುದಿತ್ತು, ಅಥವಾ ನಂಗೆ ಈ ಮದುವೆ ಬೇಡ ಅಂತ ಬೇರೆ ನೆಪ ಕುಂಟು ನೆಪವನ್ನ ಹೇಳಬಹುದಿತ್ತು, ಅಥವಾ ಹುಡುಗನ್ಗೆ ಹೋಗ್ಬಿಟ್ಟು ಆ ಕೇತನ್ಗೆ ಹೋಗ್ಬಿಟ್ಟು ನಾನೊಬ್ಬ ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನೇ ಮದುವೆನ ರಿಜೆಕ್ಟ್ ಮಾಡು ಅಂತ ಹೇಳಬಹುದಿತ್ತು. ಬದಲಾಗಿ ಮದುವೆಗೆ ಒಪ್ಪಿ ಎಲ್ಲವೂ ಕೂಡ ರೆಡಿ ಆಯ್ತು ಅನ್ನುವಷ್ಟರಲ್ಲಿ ಈಕೆ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡು ಒಂದು ತಾಯಿಯ ಮಗನನ್ನ, ಒಂದು ತಂಗಿಯ ಅಣ್ಣನನ್ನ ಈ ರೀತಿ ಕೊಲೆ ಮಾಡುವಂತದ್ದು ಎಷ್ಟು ನ್ಯಾಯ ಅಂತ ಹೇಳ್ಕೊಂಡು ಎಲ್ಲರೂ ಕೂಡ ಈಗ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.